ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಯಾವೆಲ್ಲ ಹುದ್ದೆಗಳು ಖಾಲಿ ಇದಾವೆ ಅಂತ ಬಂದ್ರೆ ಇಲ್ಲಿ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಎಲ್ಲಾನು ಹೇಳ್ತಾ ಹೋಗ್ತೇನೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಏಪ್ರಿಲ್ 9ರಿಂದ ಏಪ್ರಿಲ್ 24 ಒಳಗಡೆ ನೀವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಹಾಗಾದ್ರೆ ಯಾವೆಲ್ಲ ಹುದ್ದೆಗಳು ಖಾಲಿ ಇದಾವೆ ಅಂತ ಬಂದ್ರೆ ಇಲ್ಲಿ ಬ್ರಾಂಚ್ ಮ್ಯಾನೇಜರ್, ಸೀನಿಯರ್ ಆಫೀಸರ್ ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 10 ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ಏಜ್ ನ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 35 ವರ್ಷದೊಳಗಡೆ ಅಪ್ಲೈ ಮಾಡಬೇಕು. ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಬಂದ್ರೆ ಮಿನಿಮಮ್ ಗ್ರಾಜುಯೇಷನ್ ಆಗಿರ್ಬೇಕು. ಯಾವುದೇ ಒಂದು ಡಿಗ್ರಿನಲ್ಲಿ ಫೈನಾನ್ಸ್ ಅಂಡ್ ಬ್ಯಾಂಕಿಂಗ್ ನಲ್ಲಿ ಇದ್ರೆ ಬಹಳ ಒಳ್ಳೇದು. ಅಂದ್ರೆ ಬಿ.ಕಾಮ್ ಮತ್ತೆ MBA ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಇದ್ದವರಿಗೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಬಂದ್ಬಿಟ್ಟು ಈ ಒಂದು ಏನಂತಂದ್ರೆ ಯಾವುದೇ ಒಂದು 5 ಇಯರ್ಸ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, NBFC ಅಲ್ಲಿ ಯಾವುದೇ ಬ್ಯಾಂಕ್ ಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಈ ಬ್ರಾಂಚ್ ಮ್ಯಾನೇಜರ್ ಹುದ್ದೆಗಳಿಗೆ. ಪ್ರೊಫಿಷಿಯನ್ಸಿ ಬಂದ್ಬಿಟ್ಟು ಡೇ ಟು ಡೇ ಆಕ್ಟಿವಿಟೀಸ್, ಅಕೌಂಟಿಂಗ್ ನಾಲೆಜ್, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇರಬೇಕಾಗುತ್ತೆ. ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ ಬೇರೆ ಲ್ಯಾಂಗ್ವೇಜ್ಗಳು ಮಾತಾಡ್ಲಿಕ್ಕೆಲ್ಲ ಬರ್ತಿರ್ಬೇಕಾಗುತ್ತೆ. ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ರೆ ಒಂದು ಬ್ರಾಂಚ್ ಮ್ಯಾನೇಜರ್ ಯಾವೆಲ್ಲ ಒಂದು ರೋಲ್ನ ಪ್ಲೇ ಮಾಡ್ತಾರೆ ಅವೆಲ್ಲ ಪ್ಲೇ ಎಲ್ಲ ಮಾಡ್ಲಿಕ್ಕೆ ಬರ್ತಿರ್ಬೇಕಾಗತ್ತೆ. ಅಪ್ಲಿಕೇಶನ್ ಫೀನ ಬಂದ್ಬಿಟ್ಟು 500 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಆಡಿಟರ್ ಪೋಸ್ಟ್ಗಳಿದಾವೆ. ಇಲ್ಲಿ ಏಜ್ ಬಂದ್ಬಿಟ್ಟು ಈ ಒಂದು ಹುದ್ದೆಗಳಿಗೆ 35, ಮ್ಯಾಕ್ಸಿಮಮ್ 35 ತನಕ ಅಪ್ಲೈ ಮಾಡಬಹುದು. ಇಲ್ಲಿ 4 ಪೋಸ್ಟ್ಗಳು ಖಾಲಿ ಇದಾವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಯಾವುದೇ ಒಂದು ಕಾಮರ್ಸ್ ಅಲ್ಲಿ ಡಿಗ್ರಿ ಆಗಿರೋರು ಮತ್ತೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ ಇಲ್ಲಿ ಯಾವುದೇ ಒಂದು ಕಾಮರ್ಸ್ ಅಲ್ಲಿ ಗ್ರಾಜುಯೇಷನ್ ಆಗಿರೋರು ಏನಂತಂದ್ರೆ CA ಹತ್ರ ಆಡಿಟಿಂಗ್ ಎಲ್ಲ ಮಾಡಿರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಮಿನಿಮಮ್ 5 ಇಯರ್ಸ್ ಆಡಿಟಿಂಗ್ ಫೀಲ್ಡ್ ಅಲ್ಲಿ, 5 ಇಯರ್ಸ್ ಬ್ಯಾಂಕ್ ಆಡಿಟ್ಸ್ ಅಲ್ಲಿ, ಅದರಲ್ಲೂ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಯಾವುದೇ ಒಂದು CA ಹತ್ರ ಕೆಲಸ ಮಾಡಿರ್ತಕ್ಕಂಥ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಅಥವಾ ಟ್ಯಾಕ್ಸ್ ರಿಲೇಟೆಡ್ ಮ್ಯಾಟರ್ಸ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಪ್ರೊಫಿಷಿಯನ್ಸಿ ಬಂದ್ರೆ ಕನ್ನಡ, ಹಿಂದಿ, ಇಂಗ್ಲಿಷ್ ಮತ್ತೆ ವಿತ್ ಟೆಕ್ನಿಕಲ್ ಸ್ಕಿಲ್ ಅಂತ ಬಂದ್ರೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ ನ MS ವರ್ಡ್, MS ಎಕ್ಸೆಲ್ ಎಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ತಿರ್ಬೇಕಾಗುತ್ತೆ. ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ರೆ ಈ ಬ್ರಾಂಚ್ ಅಲ್ಲಿ ಯಾವುದೇ ತರ ಬ್ರಾಂಚ್ ಆಡಿಟ್, ವೆರಿಫಿಕೇಶನ್ ಮತ್ತೆ ಇವೆಲ್ಲ ಬ್ಯಾಂಕ್ ಎಲ್ಲ TDS ಫೈಲಿಂಗು ಅವೆಲ್ಲ ಇಲ್ಲಿ ಬರ್ತಿರ್ಬೇಕಾಗುತ್ತೆ. ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಈ ಒಂದು ಹುದ್ದೆಗಳಿಗೆ 500 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಏಜ್ ಈ ಲಾ ಆಫೀಸರ್ ಪೋಸ್ಟ್ಗಳು ಖಾಲಿ ಇದಾವೆ. ಇದು ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು 2 ಪೋಸ್ಟ್ಗಳು ಖಾಲಿ ಇದಾವೆ. ಏಜ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 35 ವರ್ಷ ತನಕ ಅಪ್ಲೈ ಮಾಡಬಹುದು. ಲಾ ಡಿಗ್ರಿ ಆದವರು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಲಾ ಆಗಿರೋರು ಈ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತವ್ರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಮಿನಿಮಮ್ 5 ಇಯರ್ಸ್ ಬ್ಯಾಂಕ್ ರಿಕವರಿ ಕೇಸಸ್ ಅಲ್ಲಿ ಒಂದು ಲಾಯರ್ನ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಸಿವಿಲ್ ಕೇಸಸ್ ಅಲ್ಲಿ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ನ ಇರಬೇಕಾಗುತ್ತೆ. ಪ್ರೊಫಿಷಿಯನ್ಸಿ ಬಂದ್ಬಿಟ್ಟು ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ ಮಾತಾಡ್ಲಿಕ್ಕೆ ಬರ್ತಿರ್ಬೇಕಾಗುತ್ತೆ. ಟೆಕ್ನಾಲಜಿ ರಿಲೇಟೆಡ್ ವರ್ಕ್ ಅಂತ ಬಂದ್ರೆ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ನ ಇರಬೇಕಾಗುತ್ತೆ. ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಂದು ಒಂದು ಲಾಯರ್ ಏನೇನೆಲ್ಲ ಬ್ಯಾಂಕ್ ಅಲ್ಲಿ ಪೈವೇಟಲ್ ರೋಲ್ ನ ಪ್ಲೇ ಮಾಡ್ತಾರೆ ಅವೆಲ್ಲ ಬರ್ತಿರ್ಬೇಕಾಗುತ್ತೆ. ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು 500 ರೂಪಾಯಿ ಈ ಒಂದು ಹುದ್ದೆಗಳಿಗೆ ಫೀನ ಪೇಮೆಂಟ್ ಮಾಡಬೇಕಾಗುತ್ತೆ. ಪ್ರೊಬೇಷನರಿ ಆಫೀಸರ್ ಬಂದ್ಬಿಟ್ಟು 20 ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ಏಜ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 30 ವರ್ಷ ತನಕ ಅಪ್ಲೈ ಮಾಡಬಹುದು. ಕ್ವಾಲಿಫಿಕೇಶನ್ ಯಾವುದೇ ಒಂದು ಡಿಗ್ರಿಯಲ್ಲಿ ಆಗಿರೋ, ಪ್ರಿಫರೇಬಲಿ ಕಾಮರ್ಸ್, ಬ್ಯಾಂಕ್ ಅಂಡ್ ಅಕೌಂಟಿಂಗ್ ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಫ್ರೆಶರ್ಸ್ ಅಪ್ಲೈ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಇನ್ ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ನಲ್ಲಿ ಇದ್ದರೆ ಬಹಳ ಒಳ್ಳೆಯದು. ಇಲ್ಲಿ ಪ್ರೊಫಿಷಿಯನ್ಸಿ ಬಂದ್ಬಿಟ್ಟು ಕನ್ನಡ, ಹಿಂದಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕಾಗತ್ತೆ. ಅದರ್ ಲ್ಯಾಂಗ್ವೇಜ್ ನಲ್ಲಿ ಇದ್ರೂ ನಡೆಯುತ್ತೆ. ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಒಂದು ಕಸ್ಟಮರ್ನ ಹ್ಯಾಂಡಲ್ ಮಾಡೋದು, ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ಮಾರ್ಕೆಟಿಂಗ್ ಮಾಡೋದು, ರೆಕಾರ್ಡ್ ಕೀಪಿಂಗ್, ಮೇಂಟೈನಿಂಗ್, ಮಾರ್ಕೆಟಿಂಗ್ ಆಫ್ ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ ಎಲ್ಲ ಬರ್ತಿರ್ಬೇಕಾಗುತ್ತೆ. ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು 500 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ರಿಕವರಿ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿದಾವೆ. ಟೋಟಲ್ ಬಂದ್ಬಿಟ್ಟು 10 ಪೋಸ್ಟ್ಗಳು ಖಾಲಿದೆ. ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 30 ವರ್ಷ ತನಕ ಅಪ್ಲೈ ಮಾಡಬಹುದು. SSLC ಆದವರು ಅಪ್ಲೈ ಮಾಡಬಹುದು. ಇಲ್ಲಿ ಫ್ರೆಶರ್ಸ್, ಇಲ್ಲಿ ಲೋನ್ ರಿಕವರಿ ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ರೆ ಬಹಳ ಒಳ್ಳೆಯದು. ಬೇರೆಯವರು ಫ್ರೆಶರ್ಸ್ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ನ ಬಂದಿದ್ರೆ ಜೂನಿಯರ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಂತ ಹೋಗ್ತಾರೆ.
ಇಲ್ಲಿ ಪ್ರೊಫಿಷಿಯನ್ಸಿ ಬಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮತ್ತೆ ಅದರ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಿರ್ಬೇಕಾಗತ್ತೆ. ಬೇಸಿಕ್ ಇಂಗ್ಲಿಷ್ ನಾಲೆಜ್ ಇರ್ಬೇಕಾಗತ್ತೆ. ರಿಕವರಿ ಅಸಿಸ್ಟೆಂಟ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಂದು ರಿಕವರಿ ಅಸಿಸ್ಟೆಂಟ್ ಬಂದು ಏನೆಲ್ಲ ಏನೇನು ಅಂತಂದು ಮಾಡ್ತಾರೆ ಅಂತಂದು ನಿಮ್ಗೆಲ್ಲ ಗೊತ್ತಿರುತ್ತೆ. ಬ್ಯಾಂಕ್ ಅಲ್ಲಿ ರಿಕವರಿ ಮಾಡೋದು, ಆ ಫೀಲ್ಡ್ ವಿಸಿಟ್ಸ್ ನ ಮಾಡೋದು, ಇವೆಲ್ಲ ಬರ್ತಿರ್ಬೇಕಾಗುತ್ತೆ. ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು 500 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ಬಂದ್ರೆ, ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಈ ತರ ಹೋಮ್ ಪೇಜಿಗೆ ಬಂದ್ರೆ ಈ ತರ ಬರ್ತಾ ಹೋಗುತ್ತೆ. ಅಪ್ಲೈ ಆನ್ಲೈನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಗೂಗಲ್ ಫಾರ್ಮ್ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಸ್ವಿಚ್ ಆಗಿರ್ಬೇಕಾಗತ್ತೆ. ಇಮೇಲ್ ಸ್ವಿಚ್ ಆಗಿದೆ ಏನಿಲ್ಲ ನೋಡ್ಕೋಬೇಕಾಗತ್ತೆ ಕರೆಕ್ಟ್ ಆಗಿ. ನೀವು ನಿಮ್ಮ ಇಮೇಲ್ ಐಡಿನ ಇಲ್ಲಿ ಮತ್ತೊಂದ್ಸತಿ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ರಿಕ್ರೂಟ್ಮೆಂಟ್ ಟೆಸ್ಟ್ ಇರುತ್ತೆ ನಿಮಗೆ ಆನ್ಲೈನ್. ಅದೇ ಹಾಗಾಗಿ ಏನಂತಂದ್ರೆ ನಿಮ್ಮ ಇಮೇಲ್ ಐಡಿ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಕೊಡ್ಬೇಕಾಗತ್ತೆ. ಯಾವೊಂದು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ದೀರಾ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾವ ಒಂದು ಹುದ್ದೆ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಕ್ಯಾಪಿಟಲ್ ಅಲ್ಲೇ ಟೈಪ್ ಮಾಡ್ಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಿಮ್ಮ ತಂದೆಯ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಲಾಸ್ಟ್ ನೇಮ್ ಸರ್ ನೇಮ್ ಏನಿದೆ ಅದನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ನ ಹಾಕ್ಬೇಕಾಗತ್ತೆ. ಏಜ್ ಲಿಮಿಟ್ ನ ನೋಡ್ಕೋಬೇಕಾಗತ್ತೆ. PO ಎಷ್ಟಿದೆ, ಸೀನಿಯರ್ ಆಫೀಸರ್ಗೆಲ್ಲ ಎಷ್ಟಿದೆ ಅಂತಂದು. ಕಮ್ಯುನಿಕೇಶನ್ ಅಡ್ರೆಸ್ ನ ನಿಮ್ಗೆ ಈ ಪ್ರೆಸೆಂಟ್ ಅಡ್ರೆಸ್ ಅಲ್ಲಿ ಏನಿದ್ರೆ ಅದನ್ನ ಹಾಕ್ಬೇಕತ್ತೆ. ಪ್ಲೇಸ್ ಯಾವುದು, ನಿಮ್ಮ ಮೊಬೈಲ್ ನಂಬರ್, ನ್ಯಾಷನಾಲಿಟಿ, ಸ್ಟೇಟ್ ಯಾವುದು, ರಿಲಿಜನ್ ಯಾವುದು, ಎಜುಕೇಶನ್ ಬಂದ್ಬಿಟ್ಟು ನೀವು ಇಲ್ಲಿ ನಾನು ಹೇಳ್ದಂಗೆ ರಿಕವರಿ ಅಸಿಸ್ಟೆಂಟ್ ಮಾಡಿದ್ರೆ SSLC ಆಗಿರ್ಬೇಕಾಗತ್ತೆ. ಇಲ್ಲಿ ಪರ್ಸೆಂಟೇಜ್ ಏನು, ಬೋರ್ಡ್ ಯಾವ ಬೋರ್ಡ್ ಅಲ್ಲಿ ಮಾಡಿದ್ದಾರೆ, SSLC ನ ಯಾವ ಒಂದು ವರ್ಷದಲ್ಲಿ ಪಾಸ್ ಮಾಡಿದ್ದಾರೆ, PUC ನ ಪರ್ಸೆಂಟೇಜ್ ಎಷ್ಟು ಬಂದಿದೆ, ಯಾವ ಒಂದು ಬೋರ್ಡ್ ಅಲ್ಲಿ ಮಾಡಿದ್ದೀರಾ, ಯಾವ ಒಂದು ಇಯರ್ ಅಲ್ಲಿ ಪಾಸ್ ಆಗಿದೆ, ಗ್ರಾಜುಯೇಷನ್ ಯಾವ ಒಂದು ಡಿಗ್ರಿಯಲ್ಲಿ ಮಾಡಿದ್ದೀರಾ, ಒಂದೊಂದು ಯಾವ ಡಿಗ್ರಿ ಅಂತ ಹೇಳಿದೀನಿ ಅಲ್ಲಿ ಪರ್ಸೆಂಟೇಜ್ ಎಷ್ಟು ಒಪ್ಟೆಂಡ್ ಅಂತ ಇದೆ. ಯೂನಿವರ್ಸಿಟಿ ಯಾವ ಒಂದು ಯೂನಿವರ್ಸಿಟಿ ಮಾಡಿದ್ದೀರಾ, ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ ಯಾವ ಒಂದು ಡಿಗ್ರಿ ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಪರ್ಸೆಂಟೇಜ್ ಎಷ್ಟಿದೆ ಅದನ್ನ ಹಾಕ್ಬೇಕಾಗುತ್ತೆ. ಯೂನಿವರ್ಸಿಟಿ ಯಾವ ಒಂದು ಯೂನಿವರ್ಸಿಟಿ ಇದೆ ಅಂತಂದು, ಆ ಇಯರ್ ಆಫ್ ಪಾಸಿಂಗ್, ಯಾವ ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ಬ್ಯಾಂಕಿಂಗ್ ಅಲ್ಲ NBFC ಇನ್ಸ್ಟಿಟ್ಯೂಷನ್ ಒಂದೊಂದಕ್ಕೆ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಅದನ್ನ ಹಾಕ್ಬೇಕಾಗುತ್ತೆ. ಎರಡು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡಿದ್ರೆ ನೀವು ಯಾವ ಒಂದು ಬ್ಯಾಂಕ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕತ್ತೆ. ಡೆಸಿಗ್ನೇಷನ್ ಏನೇ ಕೆಲಸ ಮಾಡಿದ್ರಿ, ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ, ವರ್ಕ್ ಪ್ಲೇಸ್ ಯಾವುದು, ಕಂಪ್ಯೂಟರ್ ನಾಲೆಜ್ ಬರುತ್ತೆ ಇಲ್ಲ ಎಸ್ ಅಂತ ನೋ ಅಂತ ಇಲ್ಲಿ ಹಾಕ್ಬೇಕತ್ತೆ. ಇಲ್ಲಿ ಆಧಾರ್ ನಂಬರ್ ನ ಹಾಕ್ಬೇಕತ್ತೆ. ಅಪ್ಲಿಕೇಶನ್ ಫೀ ನ ಬಂದ್ಬಿಟ್ಟು ಇಲ್ಲಿ 500 ರೂಪಾಯಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ QR ನ ಇಲ್ಲಿ ಸ್ವಲ್ಪ ಮಿನಿಮಮ್ ಝೂಮ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಿದ್ರೆ ಇಲ್ಲಿಗೆ ಏನಂತಂದ್ರೆ ಪೇಮೆಂಟ್ ಮಾಡಿದ ತಕ್ಷಣ ಒಂದು UTR ನಂಬರ್, ಬ್ಯಾಂಕ್ ನೇಮ್ ಯಾವುದು, ಅಮೌಂಟ್ ಎಷ್ಟು, ಡೇಟ್ ಆಫ್ ಪೇಮೆಂಟ್ ಎಷ್ಟು, ಮತ್ತೆ ಐ ಅಗ್ರಿ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕತ್ತೆ. ಇಲ್ಲಿ ನೋಡ್ರಿ UTR ನಂಬರ್ ನ ನೀವು ಇಲ್ಲಿ ಪೇಮೆಂಟ್ ಮಾಡಿದಾಗ UPI ಟ್ರಾನ್ಸಾಕ್ಷನ್ ಐಡಿನ UTR ನಂಬರ್ ನ ಇಲ್ಲಿ ಬಂದಿರ್ತಕ್ಕಂಥ UTR ನಂಬರ್ ನ ಇಲ್ಲಿ ಹಾಕ್ಬೇಕಾಗತ್ತೆ. ಪೇಮೆಂಟ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಂಕ್ ನೇಮ್ ಯಾವುದು, ಅಮೌಂಟ್ ಎಷ್ಟು, ಡೇಟ್ ಆಫ್ ಪೇಮೆಂಟ್ ಎಷ್ಟು, ಇಲ್ಲಿ ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿಗೆ ನೀವು ಅಪ್ಲಿಕೇಶನ್ ಸಲ್ಲಿಸಿದಂಗಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.